ಕನ್ನಡಿಗರೇ, ಎಚ್ಚೆತ್ಕೊಳ್ಳಿ. ಇದು ಸಣ್ಣ ವಿಚಾರವಲ್ಲ, ನಮಗೆ ಸಂಬಂಧವಿಲ್ಲ ಎಂದು ನಿರ್ಲಕ್ಷಿಸುವ ವಿಷಯವೂ ಅಲ್ಲ. ನಮ್ಮ ರಾಜ್ಯದಲ್ಲೇ ಅಡಗಿರುವ 20 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಬಗ್ಗೆ ನಾವು ಹೇಳುತ್ತಿದ್ದೇವೆ. ಪೊಲೀಸ್ ವಾರ್ಷಿಕ ಸಭೆಯ ವರದಿ ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ರಾಜ್ಯದಾದ್ಯಂತ ಹರಡಿದ್ದಾರೆ ವಲಸಿಗರು. ನಕಲಿ ಆಧಾರ್, ವೋಟರ್ ಐಡಿ. ಇದು ಕೇವಲ ವದಂತಿಯಲ್ಲ. ಈ ಆಘಾತಕಾರಿ ಮಾಹಿತಿ ಕರ್ನಾಟಕ ಪೊಲೀಸ್ ವಾರ್ಷಿಕ ಸಭೆಯಿಂದ ನೇರವಾಗಿ ಬಂದಿದೆ. ಬೆಂಗಳೂರಿನ ಟೆಕ್ ಹಬ್ಗಳಿಂದ ಹಿಡಿದು ಕೊಡಗು ಮತ್ತು ಚಿಕ್ಕಮಗಳೂರಿನ ಕಾಫಿ ಎಸ್ಟೇಟ್ಗಳವರೆಗೆ, ಹಾಸನದಿಂದ ಹುಬ್ಬಳ್ಳಿ, ಬೆಳಗಾವಿಯಿಂದ ಮಂಗಳೂರಿನವರೆಗೆ ಬಾಂಗ್ಲಾ ಅಕ್ರಮ ವಲಸಿಗರು ನಮ್ಮ ನಾಡಿನೊಳಗೆ ನುಸುಳಿದ್ದಾರೆ. ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ನಮ್ಮ ಮತದಾರರ ಪಟ್ಟಿಗೆ ಸೇರಿಕೊಂಡಿದ್ದಾರೆ. ಪ್ರತಿ ಕ್ಷೇತ್ರಕ್ಕೆ ಸರಿಸುಮಾರು 20,000 ನಕಲಿ ಮತಗಳು. ಅಕ್ರಮ ವಲಸಿಗರಿಂದ 100 ಸ್ಥಾನಗಳು ಹೈಜಾಕ್. ಇದು ತುಷ್ಟೀಕರಣ ರಾಜಕಾರಣದ ಪರಮಾವಧಿ. ನೀವೇ ಲೆಕ್ಕ ಹಾಕಿ, 20 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರು ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 20,000 ಅಕ್ರಮ ಮತದಾರರು ಎಂದರೆ ಕರ್ನಾಟಕದ 100ಕ್ಕೂ ಹೆಚ್ಚು ವಿಧಾನಸಭಾ ಸ್ಥಾನಗಳ ಭವಿಷ್ಯವನ್ನು ನಿರ್ಧರಿಸಲು ಅವರು ಸಜ್ಜಾಗಿದ್ದಾರೆ. ಅಂದರೆ ನಮ್ಮನ್ನು ಆಳುವ ನಾಯಕ ಯಾರಾಗಬೇಕು, ಯಾರು ಸರ್ಕಾರವನ್ನು ರಚಿಸಬೇಕು ಎಂದು ನಿರ್ಧರಿಸುವುದು ಕನ್ನಡಿಗರಲ್ಲ, ಬದಲಾಗಿ ಅಕ್ರಮ ಬಾಂಗ್ಲಾ ವಲಸಿಗರು. ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನ. ಹೊಸ ಮತದಾರರ ಸೇರ್ಪಡೆ, ನಕಲಿ ಅಕ್ರಮ ಮತದಾರರು ಡಿಲೀಟ್. ಕನ್ನಡಿಗರ ಹಕ್ಕುಗಳ ರಕ್ಷಣೆ. ನಾವು ಭಯಪಡಬೇಕಿಲ್ಲ. ಅವರ ಅಕ್ರಮ ಕಳ್ಳಾಟ ಮುಗಿಯಲಿದೆ. ನಮ್ಮ ಮತಗಳ ಸಾರ್ವಭೌಮತ್ವವನ್ನು ರಕ್ಷಿಸಲು ಚುನಾವಣಾ ಆಯೋಗವು ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಮೂಲಕ ಕಟ್ಟುನಿಟ್ಟಾದ ತೀವ್ರವಾದ ಮತದಾರರ ಪಟ್ಟಿ ಶುದ್ಧೀಕರಣವನ್ನು ಪ್ರಾರಂಭಿಸುತ್ತಿದೆ. ಇದರಿಂದ ಆತಂಕಗೊಂಡಿರುವುದು ಯಾರು ಗೊತ್ತಾ? ತಮ್ಮ ಅಕ್ರಮ ವೋಟ್ ಬ್ಯಾಂಕ್ ಕಳೆದುಕೊಳ್ಳುವ ಭಯ ಡಿಕೆ ಶಿವಕುಮಾರ್ ಅವರಂತಹ ಕಾಂಗ್ರೆಸ್ ನಾಯಕರಿಗಿದೆ. ಎಸ್ಐಆರ್ನಿಂದ ಗ್ಯಾರಂಟಿ ಯೋಜನೆಗಳಿಗೆ ಅಪಾಯವಿದೆ ಎಂದು ನಿಮ್ಮನ್ನು ಹೆದರಿಸಲು ಅವರು ಹತಾಶರಾಗಿ ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ. ನಾಳೆ ಬೆಳಗ್ಗೆ ಅವ್ರು ಯಾರು ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ಐಡೆಂಟಿಫಿಕೇಶನ್ ಕಾರ್ಡ್ ಇರಲ್ಲ, ಅವ್ರಿಗೆ ಯಾವುದು ಪೆನ್ಷನ್ಗಳು ಸಿಗಲ್ಲ. ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವೆಲ್ಲ ಏನೇನು ಕಾರ್ಯಕ್ರಮ ಇದೆ ಅವು ಯಾವುದೂ ಸಿಗಲ್ಲ. ಡಿಕೆ ಶಿವಕುಮಾರ್ ಅವರು ಕನ್ನಡಿಗರ ಸೌಲಭ್ಯಗಳನ್ನು ಉಳಿಸಲು ಪ್ರಯತ್ನಿಸುತ್ತಿಲ್ಲ. ಅವರು ಅಕ್ರಮ ವಲಸಿಗರು ಬಯಲಾಗದಂತೆ ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಎಸ್ಐಆರ್ ನಮ್ಮ ರಕ್ಷಣೆ ಮಾಡುತ್ತಿದೆ. ಮೊದಲು ರಾಷ್ಟ್ರ, ಮೊದಲು ಕರ್ನಾಟಕ. ಎಸ್ಐಆರ್ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನು ಗುರುತಿಸಿ ಪತ್ತೆ ಹಚ್ಚಿ ನಮ್ಮ ಮತದಾರರ ಪಟ್ಟಿಯಿಂದ ಶಾಶ್ವತವಾಗಿ ಅಳಿಸಿ ಹಾಕುತ್ತೆ. और जो विदेशी नागरिक है उनको चुन चुन कर डिलीट किया जाए. ಕನ್ನಡಿಗರೇ, ಕಾಂಗ್ರೆಸ್ಸಿನ ಭಯ ಹುಟ್ಟಿಸುವ ಸುಳ್ಳುಗಳಿಗೆ ಮರುಳಾಗಬೇಡಿ. ಎಸ್ಐಆರ್ ಶುದ್ಧೀಕರಣವು ನಮ್ಮ ಉದ್ಯೋಗಗಳು, ನಮ್ಮ ಸಂಪನ್ಮೂಲಗಳು ಮತ್ತು ನಮ್ಮ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಕಾಪಾಡಲು ಬಂದಿದೆ. ನಮ್ಮ ನಾಡನ್ನು ರಕ್ಷಿಸೋಣ. ಜೈ ಕರ್ನಾಟಕ, ಜೈ ಹಿಂದ್.